ಇದೇ ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯೆ ದಿನ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದೆ. ಸಿಂಹ ರಾಶಿಯಲ್ಲಿ ನಡೆಯುವಂಥ ಈ ಗ್ರಹಣದ ಗೋಚರವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಗ್ರಹಣದ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ. ಆದರೆ ಗ್ರಹಣದ ಫಲವು ಮೇಷ, ಮೀನ ರಾಶಿಯವರಿಗೆ ಇರುತ್ತದೆ. ಯಾವ ರಾಶಿಯವರ ಮೇಲೆ ಎಂಥ ಪ್ರಭಾವ ಆಗಬಹುದು ಅಂತ ನೋಡಿದರೆ ಮಿಥುನ, ಮೀನ, ತುಲಾ ರಾಶಿಗೆ ಶುಭ ಫಲವನ್ನು, ಸಿಂಹ, ಕನ್ಯಾ, ಮಕರ ಹಾಗೂ ವೃಷಭ ರಾಶಿಯವರಿಗೆ ಅಶುಭ ಫಲವನ್ನು ಮತ್ತು ಮೇಷ, ಕುಂಭ ಹಾಗೂ ಧನಸ್ಸು ರಾಶಿಯವರಿಗೆ ಮಿಶ್ರ ಫಲವನ್ನು ನೀಡುತ್ತದೆ. ಅಶುಭ ಫಲವು ಅಥವಾ ಎಚ್ಚರಿಕೆಯನ್ನು ಹೇಳಿರುವಂಥ ರಾಶಿಯವರು ಮುಂಜಾಗೃತೆಯನ್ನು ವಹಿಸುವುದು ಅವಶ್ಯ. ಇನ್ನುಳಿದಂತೆ ದ್ವಾದಶ ರಾಶಿಗಳ ಮೇಲೆ ಈ ಕೇತುಗ್ರಸ್ತ ಸೂರ್ಯಗ್ರಹಣ ಪರಿಣಾಮ ಏನು ಎಂಬ ಬಗ್ಗೆ ಮಾಹಿತಿ ಇಲ್ಲಿದೆ. ಮೇಷ, ಮಕ್ಕಳ ಆರೋಗ್ಯದ ಮೇಲೆ ಜಾಗೃತೆಯನ್ನು ವಹಿಸಬೇಕಾಗುತ್ತದೆ. ಆಟ ಹಾಗೂ ಯಾವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂಬ ಬಗ್ಗೆ ಗಮನ ಇರಲಿ. ಗರ್ಭಿಣಿಯರು ಇದ್ದಲ್ಲಿ ಅಥವಾ ಅಂಥವರು ಸಹ ವೈದ್ಯಕೀಯ ಪರೀಕ್ಷೆಗಳನ್ನು ಸರಿಯಾಗಿ ಫಾಲೋ ಅಪ್ ಮಾಡಿಕೊಳ್ಳುವುದು ಕ್ಷೇಮ. ಇನ್ನು ನಿಮ್ಮಲ್ಲಿ ಯಾರು ಈಗಾಗಲೇ ಕೆಲಸ ಮಾಡಿಯಾಗಿದೆ, ಅಂದರೆ ಬರಬೇಕಾದ ಹಣ ಬಾಕಿ ಇದೆ ಎಂಬಂತೆ ಇದರಲ್ಲಿ ಅಂಥವರಿಗೆ ಹಣ ಬರುವ ಸಾಧ್ಯತೆಗಳು ಹೆಚ್ಚಿವೆ. ಈ ಹಿಂದೆ ನೀವು ಪಟ್ಟಂಥ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯಲಿದೆ. ಅದೇ ವೇಳೆ ನಿಮ್ಮ ವಿರುದ್ಧ ದೂರುಗಳೇನಾದರೂ ಈಗಾಗಲೇ ದಾಖಲೆಯಾಗಿದ್ದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಉಲ್ಬಣ ಆಗುವುದು. ವೃಷಭ, ಗಂಟಲು, ನಾಲಿಗೆ, ತುಟಿ ಸಂಬಂಧಿಸಿದಂತೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಅದೇ ರೀತಿ ಮಾನಸಿಕ ಖಿನ್ನತೆಯಿಂದ ಈಗಾಗಲೇ ಬಳಲುತ್ತಿರುವವರಿಗೆ ಪರಿಸ್ಥಿತಿ ಉಲ್ಬಣ ಆಗುವ ಸಾಧ್ಯತೆಗಳು ಇರುತ್ತವೆ. ತಾಯಿ ಅಥವಾ ತಾಯಿಯ ಸಮಾಧಾನದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ. ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಆಸಕ್ತಿ ಕ್ಷೀಣಿಸುತ್ತದೆ. ಇದೇ ಸಮಯದಲ್ಲಿ ಪರೀಕ್ಷೆಗಳು ಇದ್ದಲ್ಲಿ ಮರೆವಿನ ಸಮಸ್ಯೆಗಳು ಕಾಡಬಹುದು. ಸ್ವಚ್ಛತೆಯ ಕಾಪಾಡಿಕೊಳ್ಳುವುದು ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ನೀಡಬೇಕಾಗುತ್ತದೆ. ನೈರ್ಮಲ್ಯ ಕೊರತೆಯಿಂದ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳು ಎದುರಾಗಲಿದ್ದು ವೈದ್ಯಕೀಯ ಚಿಕಿತ್ಸೆಗಳಿಗೆ ಖರ್ಚಾಗಲಿದೆ. ಇತರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕಬೇಡಿ. ಮಿಥುನ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳು ಇದನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದಂಥ ವೇದಿಕೆ ದೊರೆಯಲಿದೆ. ಸೋದರ ಸೋದರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಇದ್ದಲ್ಲಿ ಅದನ್ನು ಮಾತುಕತೆ ಮೂಲಕ ಸರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದಿಲ್ಲ. ನಿಮ್ಮ ಮೇಲೆ ವಿನಾಕಾರಣ ಅಥವಾ ಸುಮ್ಮನೆ ದೂರುಗಳು ಏನಾದರೂ ಕೇಳಿ ಬಂದಿದ್ದು ಅದರ ಬಗ್ಗೆ ವಿಚಾರಣೆ ನಡೆಯುತ್ತದೆ. ಅಂಥ ಆಕ್ಷೇಪಗಳ ಬಗ್ಗೆ ಸಮಜಾಯಿಷಿ ನೀಡಬೇಕು ಎಂದು ಹೇಳಿದಲ್ಲಿ ನಿಮ್ಮ ವಿರುದ್ಧ ವಾದಗಳು ನಿಲ್ಲದಂತೆ ಆಗಲಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಜನಪ್ರಿಯ ಹೆಚ್ಚಾಗಲಿದ್ದು ಸನ್ಮಾನ ಗೌರವಗಳು ದೊರೆಯುವ ಸಾಧ್ಯತೆಗಳಿವೆ. ಕರ್ಕಾಟಕ, ಕಣ್ಣಿಗೆ ಸಂಬಂಧಿಸಿದಂತೆ ತೊಂದರೆಗಳು ಎದುರಾಗಬಹುದು. ವಯಸ್ಸಿನ ಆಧಾರದಲ್ಲಿಯೂ ಇನ್ನೊಂದು ಆಲೋಚಿಸಿಕೊಳ್ಳುವ ಕಣ್ಣಿನ ಪೊರೆ ಸಮಸ್ಯೆ ಹೇಗೆ ಏನಾದರೂ ಕಾಣಿಸಿಕೊಳ್ಳಬಹುದು. ಇನ್ನು ನಿಮ್ಮಲ್ಲಿ ಕೆಲವರಿಗೆ ನಿರೀಕ್ಷೆ ಮಾಡುವಂಥ ಹಣವು ಬಾರದೆ ಹೋಗುವ ಸಾಧ್ಯತೆಗಳಿವೆ. ಈಗಾಗಲೇ ಕೆಲಸ ಮಾಡಿಯಾಗಿ ಇಂಥ ದಿನ ಹಣ ನೀಡುವುದಾಗಿ ಮಾತು ನೀಡಿದ್ದಾರೆ ಎಂದಾದರೂ ಇನ್ನೂ ಕೈ ಸೇರದ ಹಣವನ್ನು ನೆಚ್ಚಿಕೊಂಡು ಯಾರಿಗೂ ಮಾತ್ರ ಕೊಡುವುದಕ್ಕೆ ಹೋಗಬೇಡಿ.